ನಮಸ್ಕಾರ, ನಾನು ವಿಜಯಾಮೃತರಾಜ್ ಮಾತಾಡ್ತೀನಿ. ಮೈಂಡ್ ಗೇಮು ಕೇವಲ ಹೊರಗಿನವ್ರು ಆಡ್ತಾರೆ, ಕೇವಲ ಹೊರಗಿನ ಸಂಬಂಧಿಕರು, ದೂರದ ಸಂಬಂಧಿಕರು ಅಥವಾ ಗೆಳೆಯರು ಗೆಳತಿಯರು ನಮ್ಮ ಜೊತೆಗೆ ಮೈಂಡ್ ಗೇಮ್ ಆಡ್ತಾರೆ ಅಂತ ಭಾಳ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಒಮ್ಮೊಮ್ಮೆ ಅನಾವಶ್ಯಕವಾಗಿ ನಮ್ಮೊಳಗೆ ಕೆಲವು ಪ್ರಶ್ನೆಗಳು ಹುಟ್ಕೊಂಡು ಅವು ದುತ್ತಂತ ನಮ್ಮ ಮುಂದೆ ಬಂದು ನಿಂತ್ಕೊಂಡು ಮೈಂಡ್ ಗೇಮ್ ಆಗಿ ನಮ್ಮನ್ನು ಪ್ರಶ್ನಿಸುವ ಉದಾಹರಣೆಗಳು ಇವೆ. ಅಷ್ಟೇ ಯಾಕೆ, ನವ ದಂಪತಿಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳ ಮೂಲ ಬೀಜವೇ ಒಮ್ಮೆ ಮೈಂಡ್ ಗೇಮ್ ಆಗಿ ಇಡೀ ಕುಟುಂಬವನ್ನು ನುಂಗು ಹಾಕುವಂಥದ್ದು. ಮದುವೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಆದಂಥ ಮದುವೆಗಳು ಆದಷ್ಟು ಬೇಗನೆ ಪತನ ಹೊಂದೋದನ್ನು ನಾನು ನೋಡಿದ್ದೇನೆ. ನೀವು ನೋಡಿರ್ತೀರ, ಕೇಳಿರ್ತೀರ. ಯಾಕೆ ಹೀಗೆಲ್ಲ ಆಗುತ್ತೆ ಅಂದರೆ, ಪ್ರಾರಂಭದಲ್ಲಿ ನಮಗೆ ಒಂದು ಅಳತೆ ಅನ್ನೋದು ಇರೋದಿಲ್ಲ. ಸಹಜವಾಗಿ ಗಂಡ ಹೆಂಡರ ಜಗಳ ಉಂಡು ಮಲಗುವವರೆಗೂ ಅಂತ. ಆದರೆ ಈ ಮೈಂಡ್ ಗೇಮಿನ ಅನುಮಾನ ಬೀಜಗಳು ಬಿದ್ದರೆ ಗಂಡ ಹೆಂಡರ ಜಗಳ ಉಂಡು ಮಲಗೋರ್ಗಲ್ಲ, ಫ್ಯಾಮಿಲಿ ಕೋರ್ಟ್ ಅಂಗಳದವರೆಗೂ ಬಂದು ನಿಂತು ಬಿಡುತ್ತೆ. ಹಾಗೆ ನಿಂತವ್ರು ನಾನು ಸುಮಾರು ಜನ ನೋಡಿದ್ದೀನಿ. ವಿಚಿತ್ರ ಅಂದರೆ, ಕೇವಲ ಕೆಲವೇ ವರ್ಷಗಳ ಹಿಂದೆ, ತಿಂಗಳುಗಳ ಹಿಂದೆ ಅದ್ಧೂರಿಯಾಗಿ ಸಂಭ್ರಮದಿಂದ ಮಠಾಧೀಶರುಗಳನ್ನು, ಸೆಲೆಬ್ರಿಟಿಗಳನ್ನು ಕರೆಸಿ ಮದುವಾದಂಥ ಈ ಜೋಡಿಗಳು ಯಾಕೆ ಹೀಗೆ ಹಾಕ್ತಾರೆ ಅನ್ನೋದಾದರೆ, ಅವರಲ್ಲಿ ಈ ಅನುಮಾನದ ಬೀಜಗಳನ್ನು ಬಿತ್ಕೊಂಡ್ಬಿಡ್ತಾರೆ. ಅನಾವಶ್ಯಕ ಈ ಮಾಸ್ಟರ್ ಮೈಂಡ್ಗಳು ಇವರೇ ಆಗಿ ಕೆಲಸ ಶುರು ಮಾಡ್ಕೊಳ್ತಾರೆ. ಅನಾವಶ್ಯಕ ಅವರ ಮೊಬೈಲ್ ಚೆಕ್ ಮಾಡೋದು, ಅವ್ರ ಫೇಸ್ಬುಕ್ಕು, ವ್ಯಾಟ್ಸಪ್ಪು ಅಕೌಂಟ್ಗಳಿಗೆ ಹೋಗಿ ಅವ್ರ ಫ್ರೆಂಡ್ಸ್ ಲಿಸ್ಟನ್ನು ನೋಡೋದು, ಹಳೆಯ ಚಾಟಿಂಗ್ಗಳನ್ನು ಅಬ್ಸರ್ವ್ ಮಾಡೋದು, ಕೆಲಸ ಇಲ್ಲದವರು ಕೆರ್ಕೊಳ್ತಾರಲ್ಲ, ಇವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಹಳ ಮುಖ್ಯವಾಗಿ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅವ್ರು ನೋಡು ಹೀಗಿತ್ತು, ಇವ್ರು ನೋಡಿ ಹೀಗಾಗಿದ್ದಾರೆ, ಇವಳು ಹೇಳ್ತಿ ಈ ಥರ ಕೋಪ್ರೇಟ್ ಮಾಡ್ತಿದ್ದಾಳೆ, ಅವನ ಗಂಡ ಅದನ್ನು ತಂದು ಕೊಟ್ಟ. ಇಂಥವೆಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ಪ್ರಾರಂಭವಾಗಿದ್ದು ಅನಾವಶ್ಯಕವಾಗಿ ಮನೆಯ ಹಿರಿಯರನ್ನು ಎಳೆತಂದು ನಿಲ್ಲಿಸಿಬಿಡ್ತಾರೆ. ಅದಕ್ಕೆ ಅತ್ತೆ, ಮಾವ, ಈ ಥರದವ್ರನ್ನ, ಭಾವ, ಅಕ್ಕ, ಇಂಥವ್ರನ್ನೆಲ್ಲ ತಮ್ಮ ವೈಯಕ್ತಿಕ ಜಗಳವನ್ನು ತಮ್ಮ ಮಾಸ್ಟರ್ ಮೈಂಡ್ ನಡಿಲೆನ್ನೋ ಕಾರಣಕ್ಕೆ ಇಂಥವ್ರನ್ನೆಲ್ಲ ಎಳೆತಂದು ನಿಂದಿರಿಸಿ ವಿಷಯನ ರಂಪ ಮಾಡಿ ಸಾರ್ವಜನಿಕಗೊಳಿಸಿಕೊಂಡು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದವ್ರು ನಾವು ನೋಡಿದ್ದೀವಿ. ಹಾಗಾದರೆ ಇವುಗಳಿಂದ ಪಾರಾಗೋದು ಹೇಗೆ? ಒಂದು, ನಮ್ಮನ್ನು ನಾವು ತಿದ್ಕೋಬೇಕು, ಅಥವಾ ಯಾರಾದರೂ ತಿದ್ದೋಗಿ ಬಂದವ್ರಿಗೆ ಮನಸ್ಸಿನೊಳಗೆ ಬಿಟ್ಕೋಬೇಕು. ತಿದ್ದೋಗಿ ಬರೋರು ಕೂಡ ಭಾಳ ಆಟ ಆಡೋರು ಇರ್ತಾರೆ, ಸ್ವಲ್ಪ ನೋಡಿ ಬಿಟ್ಕೊಳ್ಳಿ. ಇರ್ತಾರೆ, ಖಂಡಿತವಾಗಿಯೂ ನಮ್ಮ ಸುತ್ತಮುತ್ತ ತಿದ್ದುವಂಥ ಜನನೇ ಭಾಳ ಇರೋದು. ಕೊಂಕು ಮಾಡೋರು, ಬೆಂಕಿ ಹಚ್ಚೋರು ಭಾಳ ಕಡಿಮೆ ಜನ. ಆದರೆ ನಾವು ಪ್ರಚಾರ ಕೊಡಬೇಕಾಗಿದ್ದು ಯಾರಿಗೆ? ತಿದ್ದಿ ಬುದ್ಧಿ ಹೇಳೋರಿಗೆ. ಅವ್ರಿಗೆ ಪ್ರಚಾರ ನಾವು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಭಾಳಷ್ಟು ಜನಕ್ಕೆ ಪರಿಚಯ ಇರೋದಿಲ್ಲ. ಖಂಡಿತ ನಮ್ಮ ಸುತ್ತಮುತ್ತ ತುಂಬ ಒಳ್ಳೆಯ ಜನ ಇದ್ದಾರೆ. ಅವ್ರನ್ನೆಲ್ಲ ತಕ್ಷಣ ಸಂಪರ್ಕ ಮಾಡಿ ನಿಮ್ಮ ಬದುಕನ್ನು ಸುಧಾರಿಸ್ಕೊಳ್ಳಿ. ಇದು ಕೂಡ ಬಹಳ ಮುಖ್ಯ ಅಲ್ವಾ? ಓಕೆ, ಗುಡ್ ನೈಟ್.